ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ನಾನ್ ವೆಜ್ ರೆಸಿಪಿನ ತೋರಿಸ್ತೀನಿ ನಾನಿವತ್ತು. ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ, ನಾರ್ಮಲಾಗಿ ನೀವೆಲ್ಲ ಗ್ರೀನ್ ಬಿರಿಯಾನಿ, ರೆಡ್ ಬಿರಿಯಾನಿ ಆ ಥರ ಮಾಡ್ಕೋತೀರಾ ಅಲ್ವಾ. ನಾನಿವತ್ತು ವೈಟ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಂದರೆ ಕೆಲವ್ರು ರೆಸ್ಟೋರೆಂಟ್ ಇಲ್ಲ ಕೆಲವ್ರು ಹೋಟೆಲ್ಗಳಲ್ಲಿ ವೈಟ್ ಬಿರಿಯಾನಿ ಸಿಗುತ್ತೆ. ಆ ಥರ ಇವತ್ತು ನಾನು ವೈಟ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ಇವತ್ತು ಪುಟ್ಟ ಕೂಡ ಬೇಗ ಬಂದಿದ್ದಾರೆ, ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ಅವರೇ ಚಿಕನ್ ತರ್ತೀನಿ ಅಂದ್ಕೊಂಡು ಹೋಗಿದ್ದಾರೆ. ಬನ್ನಿ ಇವತ್ತು ವೈಟ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಕಾಮನಾಗಿ ಎಲ್ಲ ಅದೇ ಥರ ಬಿರಿಯಾನಿ ಮಾಡ್ಕೊಳ್ಳೋದ್ಕಿಂತ ಈ ಥರ ಡಿಫ್ರೆಂಟಾಗಿ ಬಿರಿಯಾನಿ ಮಾಡಿಕೊಂಡ್ರೆ ನಮಗೊಂಥರ ಚೇಂಜ್ ಥರ ಅನಿಸುತ್ತೆ, ಹೊಸ ಟೇಸ್ಟ್ ಟ್ರೈ ಮಾಡ್ದಂಗೆ ಅನಿಸುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ವೈಟ್ ಪಲಾವ್ ಮಾಡೋದಕ್ಕೆ ಫಸ್ಟು ಮಸಾಲಾನ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇವಾಗ ಒಂದು 5-6 ಮೆಣಸಿನ್ಕಾಯಿನ ಹಾಕ್ಕೋತಿದ್ದೀನಿ. ಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಮೆಣಸನ್ನು ಕೂಡ ಹಾಕ್ಕೋತಿದ್ದೀನಿ. 1-2 ಪೀಸ್ ಚಕ್ಕೆ, 1-3 ಲವಂಗ ಹಾಕ್ಕೋತಿದ್ದೀನಿ. ಅದಾದಮೇಲೆ 2 ಏಲಕ್ಕಿ ಕೂಡ ಸೇರಿಸ್ಕೊತಿದ್ದೀನಿ. ಏಲಕ್ಕಿ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ. ಆಮೇಲೆ 1 ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಕೂಡ 1-2 ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಿದ್ದೀನಿ. ಇಷ್ಟನ್ನು ಇವಾಗ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ದರೆ ಬಿರಿಯಾನಿ ಪಾತ್ರೆನಲ್ಲಿ ಕೂಡ ಮಾಡ್ಕೊಳ್ಬೋದು. ಕುಕ್ಕರ್ ಕಾದಿದಾದಮೇಲೆ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾದಿದಾದಮೇಲೆ ಪಲಾವ್ ಸ್ಪೈಸಸ್ನ ಹಾಕ್ಕೋತಿದ್ದೀನಿ. ಅಂದರೆ ಮರಾಠಿ ಮೊಗ್ಗು, ಅನಾನಸ್ ಹೂವು, ಆಮೇಲೆ ಪಲಾವ್ ಎಲೆ, ಆಮೇಲೆ 1 ಸ್ಪೂನಷ್ಟು ಸೋಂಪು ಕಾಳು, ಇದೆಲ್ಲನೂ ಸೇರಿಸ್ಕೊಂಡು ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳಿ. ಆಮೇಲೆ ಕಸ್ತೂರಿ ಮೇಥಿನ ಹಾಕ್ಕೊಳ್ಳಿ. ಮೇನ್ ಇಂಗ್ರೀಡಿಯೆಂಟೇ ಇದು. ಕಸ್ತೂರಿ ಮೇಥಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇದಕ್ಕೂ ಕೂಡ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕೋತಿದ್ದೀನಿ. ಅದಾದಮೇಲೆ ಪುದೀನ ಸೊಪ್ಪನ್ನ ಹಾಕ್ತಿದ್ದೀನಿ. ಪುದೀನ ಸೊಪ್ಪು ಹೀಗೆ ಹಾಕಬೇಕು, ಆಡಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೇಡಿ. ಯಾಕಂದರೆ ಇದು ವೈಟ್ ಪಲಾವ್ ಅಲ್ವಾ, ಅದಕ್ಕೆ ನಾವು ಹೀಗೆ ಫ್ರೈ ಮಾಡ್ಬೇಕಾದ್ರೆ, ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ. ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಕಲರ್ ಚೇಂಜ್ ಆಗೋದೇನು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ. ನೋಡಿ, ನಾನು ಹೇಳಿದೆ ಅಲ್ವಾ, ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ ಅಂತ. ಇವಾಗ ನಾನು ಅರ್ಧ kg ಅಷ್ಟೇ ಚಿಕನ್ ಹಾಕ್ತಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚಿಕನ್ನ ಕೂಡ ಬಳಸ್ಕೊಳ್ಳಿ. ನಾವು ಇಬ್ಬರೇ ಇರೋದ್ರಿಂದ ನಾನು ಬರೀ ಅರ್ಧ kg ಬಳಸ್ಕೊಂಡಿದ್ದೀನಿ. ನೀವು 1 kg ಏನಾದರೂ ಚಿಕನ್ ಹಾಕ್ಕೊಂಡ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಡಬಲ್ ಹಾಕ್ಕೊಳ್ಳಿ, ಓಕೆನಾ. ಇಲ್ಲ, ನಾನಿಲ್ಲಿ ಬರೀ ಅರ್ಧ kg ಅಷ್ಟೇ ಚಿಕನ್ ಬಳಸ್ಕೊತಿದ್ದೀನಿ. ಇವಾಗ ಚಿಕನ್ನು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನು ನೀರು ಬಿಟ್ಟು ಎಣ್ಣೆ ಬಿಡೋ ಥರ ಆಯ್ತದೆ ನೋಡಿ, ಅಲ್ಲಿವರೆಗೂ ಕೂಡ ಚಿಕನ್ನ ನೀವು ಫ್ರೈ ಮಾಡ್ಕೋಬೇಕು. ಇವಾಗ ಏನಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರ್ಕೊಳ್ಳಿ. ಇವಾಗ ಏನಾದ್ರು ಉಪ್ಪು ಸೇರಿಸಿದ್ರೆ ಚಿಕನ್ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಆಮೇಲೆ ನೀರು ಕೂಡ ಬೇಗ ಬಿಟ್ಕೊಳ್ಳುತ್ತೆ, ಎಣ್ಣೆ ಕೂಡ ಬೇಗ ಬಿಟ್ಕೊಳ್ಳುತ್ತೆ. ಅದಕ್ಕೆ ಇವಾಗಲೇ ಉಪ್ಪು ಹಾಕೋಬೇಕು ನಾವು. ಇವಾಗಲೇ ಉಪ್ಪು ಹಾಕ್ಕೊಂಡು ಚಿಕನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಬಿಟ್ಟಿದೆ ಚಿಕನು. ಇಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಏನು ಗೊತ್ತಾ, ಹಸಿಯಾಗಿ ನಾವು ಮಸಾಲೆ ಹಾಕ್ಬಿಟ್ರೆ ಚಿಕನ್ ಸ್ವಲ್ಪ ಗಬ್ಬು ಹೊಡೆಯುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಚಿಕನ್ದು ಹಸಿ ಸ್ಮೆಲ್ಲೆಲ್ಲ ಈಚೆ ಹೋಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಇವಾಗ ಚಿಕನೆಲ್ಲ ಎಣ್ಣೆ ಬಿಟ್ಟಿದ್ದಾದಮೇಲೆ ನಾವು ಮಸಾಲಾನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ. ಈಗ ನಾನು ಏನು ಗೊತ್ತಾ, ಮಸಾಲಾಗೆ ಒಂಚೂರು ನೀರನ್ನ ಹಾಕಬೇಡಿ, ಹಾಗೆ ಡ್ರೈ ಮಸಾಲ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಪೇಸ್ಟ್ ಥರ ಯಾಕಾಗಿದೆ ಅಂದರೆ ಈರುಳ್ಳಿ ಹಾಕಿದ್ದೀವಲ್ಲ, ಅದಕ್ಕೆ ಈ ಥರ ಆಗಿದೆ. ಇವಾಗ 2 ಮಿನಿಟ್ಸ್ ನೀರನ್ನ ಹಾಕಬೇಡಿ, ಹಾಗೇ ಮಸಾಲಾನ ಫ್ರೈ ಮಾಡ್ಕೊಳ್ಳಿ. ಇವಾಗಲೇ ನೀರನ್ನ ಹಾಕಬಾರ್ದು. ಇನ್ನೊಂದು ಸ್ವಲ್ಪ ಹೊತ್ತು ಮಸಾಲ ಎಲ್ಲ ಚಿಕನ್ಗೆಲ್ಲ ಹಿಡಿಬೇಕು, ಅದಾದಮೇಲೆ ನೀರನ್ನ ಬಳಸ್ಕೊಳ್ಳಿ. ನೋಡಿ, ಇವಾಗ ಈ ಥರ 2 ಮಿನಿಟ್ಸ್ ಚಿಕನ್ ಜೊತೆ ಮಸಾಲ ಫ್ರೈ ಆಗಲಿ. ಏನು ಹಸಿ ಸ್ಮೆಲ್ ಏನು ಅದರಲ್ಲಿ ಏನಿರಲ್ಲ ಅಲ್ವಾ, ನಾವೇನು ಮಸಾಲ ಇಂಗ್ರೀಡಿಯೆಂಟ್ ಥರನೇ ಹಾಕಿಲ್ಲ ಅಲ್ವಾ, ಅದಕ್ಕೆ ನಾವು ಹಾಗೆ ಫ್ರೈ ಮಾಡಿದ್ದಾದಮೇಲೆ ಇವಾಗ ನಾನು 1 ಲೋಟ ಹಾಕಿ 2 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ನಿಮ್ಗೇನಾದ್ರು ಸ್ವಲ್ಪ ಇನ್ನೂ ಜಾಸ್ತಿ ಹುಡಿಯಾಗಿ ಬೇಕು ಅಂದರೆ ಇನ್ನೊಂದು 1/4 ಕಪ್ ಕಮ್ಮಿನ ಸೇರಿಸ್ಕೊಳ್ಳಿ. ಇವಾಗ ನಾನು ನೀರನ್ನ ಹಾಕೋತಿದ್ದೀನಿ. ನಾನು 1 ಲೋಟ ಅಕ್ಕಿ ಹಾಕ್ತಿದ್ದೀನಿ, ಅದಕ್ಕೆ ನಾನು 2 ಲೋಟ ನೀರನ್ನ ಹಾಕ್ತಿದ್ದೀನಿ. ನೀರು ಹಾಕಿದಾದಮೇಲೆ ಸ್ವಲ್ಪ ಹೊತ್ತು ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಕುದಿ ಬರೋದಲ್ವ, ಅಲ್ಲಿವರೆಗೂ ಕುದಿಸ್ಕೊಂಡು ಅದಾದಮೇಲೆ ಅಕ್ಕಿನ ಬಳಸ್ಕೊಳ್ಳಿ. ನೀವೀಗ ಅಕ್ಕಿನ ಹಾಕ್ಕೊಳ್ಳಿ.
ನೀರು ಕುದಿ ಬಂದಾದಮೇಲೆ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ನೀವು ಅಕ್ಕಿನ ಬೇಕಾದರೆ ನೆನೆಸು ಕೂಡ ಹಾಕ್ಬೋದು. ಮೆತ್ತಗೆ ಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ ಮೆತ್ತಗಿದ್ರೆ ಅಂದರೆ ಅಕ್ಕಿನ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಅಕ್ಕಿನ ನೆನೆಸಿಡಿ, ಆವಾಗ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಅಕ್ಕಿಯನ್ನು ನೆನೆಸಿಲ್ಲ, ಯಾಕಂದರೆ ನಮಗೆ ಉಡಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತು, ಅದಕ್ಕೆ ನಾನು ಹಾಗೆ ಹಾಕ್ತಿದ್ದೀನಿ. ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ಉಡಿಯಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಮೆತ್ತಾಗಿದ್ದರೆ ಅಷ್ಟು ತಿನ್ನಲ್ಲ, ನಮ್ಮ ಪುಟ್ಟಗೂ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ನಾನು ಆವಾಗಲೇ ಹಾಕೋತೀನಿ ಯಾವಾಗಲೂ. ಏನು ಗೊತ್ತಾ, ಇನ್ನೊಂದು ಏನು ಮಾಡ್ಬೋದು ನೀವು ಅಂದರೆ ಬಿಸಿ ನೀರು ಹಾಕೋಬೋದು. ನಾನಿಲ್ಲಿ ನೀರನ್ನ ಹಾಕಿದ್ದೆನಲ್ಲ, ಇನ್ನೊಂದು ಸ್ವಲ್ಪ ಮೆತ್ತಗಿರಲಿ, ಅಕ್ಕಿ ನೆನೆಸಿಲ್ಲ ನಾವು ಅಂದರೆ ಬಿಸಿ ಮಾಮೂಲಿ ನೀರನ್ನ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅಂದರೆ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಇನ್ನೊಂದು ಕಡೆ ನೀರನ್ನ ಮಡಗ್ಬಿಡಿ. ನೀರು ಕಾಯೋಷ್ಟರಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗಿ ಚಿಕನ್ ಹಾಕಿರ್ತೀರಲ್ವ, ಬಿಸಿ ನೀರನ್ನ ಆವಾಗ ಬಳಸ್ಕೊಳ್ಳಿ ನೀವು. ಇನ್ನೂ ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ, ಮೆತ್ತಗಾಗುತ್ತೆ. ಇವಾಗ ಉಪ್ಪನ್ನ ನೋಡಿಕೊಂಡು, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಇವಾಗ ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲೇ ಚಿಕನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾವು ಉಪ್ಪು ಹಾಕಿದ್ವಲ್ಲ, ಇವಾಗ ನೋಡ್ಕೊಂಡು ಉಪ್ಪನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇವಾಗಲೂ ಸೇರಿಸ್ಕೊಳ್ಳಿ. ನಾರ್ಮಲಾಗಿ ಬಿರಿಯಾನಿ ಪಲಾವ್ಗೆಲ್ಲ ಇಷ್ಟ ಆದಮೇಲೆ ನಾವು ಕುಕ್ಕರ್ ವಿಷಿಲ್ ಓಡಿಸ್ಕೊಬಿಡ್ತೀವಲ್ವ, ಇದಕ್ಕೇನು ಸ್ಪೆಷಲ್ ಅಂತ ಅಂದರೆ ಇಷ್ಟೆಲ್ಲ ಆದಮೇಲೆ ಇವಾಗ ಒಂದು 5 ಹಸಿಮೆಣ್ಸಿನ್ಕಾಯಿನ ಹಾಗೆ ಹಾಕಿ, ಕಟ್ ಮಾಡಿ ಹಾಕಬೇಡಿ, ಏನೂ ಹಾಕಬೇಡಿ, ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದಾದಮೇಲೆ ಒಂದು ನಿಂಬೆಹಣ್ಣು ಹುಳಿನ ಹಿಂಡ್ಕೊಳ್ಳಿ, ಅಂದರೆ ಒಂದು ಪೂರ ಹಾಕ್ಕೊಳ್ಳಿ, ಅರ್ಧ ಬೇಡ, ಒಂದು ಪೂರ ಹಾಕ್ಕೊಳ್ಳಿ. ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ. ನಿಜವಾಗ್ಲೂ ಈ ಥರ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ, ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕವಾಗಿರುತ್ತೆ. ಒಂದು ಪೂರ್ತಿ ನಿಂಬೆಹಣ್ಣು ಹುಳಿನ ಹಿಂಡ್ಕೊಳ್ಳಿ, ಆವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಕೋದು ಮಾತ್ರ ಮರಿಬೇಡಿ. ನಿಜವಾಗ್ಲೂ ಈ ರೆಸಿಪಿಗೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಇಷ್ಟನ್ನು ಎಲ್ಲ ಹಾಕಿದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಬರ್ಸ್ಕೊಳ್ಳಿ, ಇಲ್ಲ ಒಂದು 2 ವಿಷಿಲ್ ಬರ್ಸ್ಕೊಳ್ಳಿ. ಇನ್ನೊಂಚೂರು ಮೆತ್ತಗೆ ಬೇಕು ಅಂದರೆ 2 ವಿಷಿಲ್ ಬರ್ಸ್ಕೊಳ್ಳಿ ಸಾಕು. ಇವಾಗ ನೋಡಿ ಪ್ರೆಷರ್ ಪೂರ್ತಿ ಇಳಿದಿದೆ ನೋಡಿ, ನೋಡಲಿಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಾವ ಮಸಾಲ ಇಲ್ಲ, ಏನಂದ್ರೆ ಏನಿಲ್ಲ, ಒಂಚೂರು ಮಸಾಲ ಪೌಡರ್ಸ್ನೇ ಟಚ್ ಮಾಡಿಲ್ಲ ಇದಕ್ಕೆ. ನಿಜವಾಗ್ಲೂ ಹೆಲ್ತಿ ರೆಸಿಪಿ. ಆ್ಯಂಡ್ ಏನು ಗೊತ್ತಾ, ಮಸಾಲ ಇದ್ದರೆ ಕೆಲವರಿಗೆ ಇಷ್ಟ ಆಗಲ್ಲ, ಮಸಾಲ ಥರ ಅನಿಸುತ್ತೆ. ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಏನಂದರೆ ಇದನ್ನ ವೈಟ್ ಚಿಕನ್ ಪಲಾವ್ ಅಂತಲೂ ಕೂಡ ಹೇಳ್ಬೋದು, ಇಲ್ಲ ಅಂದರೆ ವೈಟ್ ಚಿಕನ್ ಬಿರಿಯಾನಿ ಅಂತನಾದರೂ ಹೇಳ್ಬೋದು ನೀವು. ಬಟ್ ಮಸ್ಟ್ ಟ್ರೈ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನಮ್ಮ ಪುಟ್ಟ ಅಂತೂ ತುಂಬ ಇಷ್ಟಪಡ್ತು ಇವತ್ತು. ಆಮೇಲೆ ಏನಂದರೆ ಅದೇ ಲಾಸ್ಟಲ್ಲಿ ನಾನು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ, ಅದೇ ತುಂಬ ಟೇಸ್ಟ್ ಕೊಡೋದು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನಿಜವಾಗ್ಲೂ ನಾರ್ಮಲ್ ಬಿರಿಯಾನಿ ತಿಂತೀವಲ್ಲ ಯಾವಾಗ್ಲೂ ಆ ಥರ ಇರಲ್ಲ ಟೇಸ್ಟು, ಇದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ರೆಸಿಪಿ ನೋಡಿ. ಇಷ್ಟೆಲ್ಲ ಆದಮೇಲೆ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಬಿರಿಯಾನಿ ರೆಡಿ, ಆರ್ ವೈಟ್ ಚಿಕನ್ ಪಲಾವ್ ರೆಡಿ, ಇಲ್ಲಾಂದರೆ ವೈಟ್ ಚಿಕನ್ ಬಿರಿಯಾನಿ ರೆಡಿ. ನಿಜವಾಗ್ಲೂ ತುಂಬ 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 ಚೆನ್ನಾಗಿತ್ತು ಈ ರೆಸಿಪಿ, ಮಸ್ಟ್ ಟ್ರೈ ರೆಸಿಪಿ. ಇವಾಗ ಬನ್ನಿ ಪುಟ್ಟ ಕೊಡೋಣ, ಹೇಗಿದೆ ಅಂತ ಕೇಳೋಣ. ಲಿವರ್ ಮಾತ್ರ ಸೂಪರ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಪಂಡ ಬೇಕಾ ಪಾಪ ವೈಟ್ ಬಿರಿಯಾನಿ ಇನ್ನು ಟೇಸ್ಟ್ ಮಾಡಿದೆ, ಮಾಡ್ತೀನಿ. ಗಮ್ಮತ್ತಾಗಿದೆ ಫುಲ್ಲು, ಸ್ಮೆಲ್ಲಿಗೆ ಒಳ್ಳೆ ಸಕ್ಕತ್ತಾಗೈತೆ, ಒಳ್ಳೆ ಗೀ ರೈಸ್ ಥರ. ಏನು ಬಿರಿಯಾನಿ ಟೇಸ್ಟು ದೇವ್ರೇಗ ಪಡಪ್ಪ ತಿಂದಾದ್ಮೇಲೆ ಸಕ್ಕತ್ತಾಯ್ತಾ? ಫುಲ್ ಅಲ್ಟಿ ಆಗೈತೆ. ಅವ್ನಿಗೆ ಹಾಕ್ಬೇಕೀಗ ಪಾಂಡಂಗೆ. ನೆಕ್ಸ್ಟ್ ಲೆವೆಲ್ ಪೀಸು ಕೂಡ ಸಕ್ಕತ್ತಾಗೈತೆ. ಮಾಮೂಲಿ ಬಿರಿಯಾನಿ ಥರ ಮಾಡ್ತಿದ್ನಲ್ಲ ಪುಟ್ಟ ಯಾವಾಗ್ಲೂ, ಅದಕ್ಕೆ ಇವತ್ತು ವೈಟ್ ಬಿರಿಯಾನಿ ಟ್ರೈ ಮಾಡೋಣ ಅನಿಸ್ತು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಕೊಡ್ತಾರೆ ನೋಡು, ಆ ಥರ ಆಯ್ತಾ? ಚೆನ್ನಾಯ್ತಾ? ಯಾವ ಒಂಚೂರು ಮಸಾಲ ಇಲ್ಲ, ಏನು ಹಾಕಿಲ್ಲ. ಇದು ಲಿವರ್ ಗುಂಡ್ಕಾಯಿ ಫ್ರೈಗೂ ಅಷ್ಟೇ, ಪೆಪ್ಪರ್ ಫ್ರೈಗೂ ಅಷ್ಟೇ, ಏನು ಹಾಕಿಲ್ಲ, ಒಂಚೂರು ಮಸಾಲ ಐಟಮ್ಸೇ ಹಾಕಿಲ್ಲ ನಾನು. ಸೂಪರ್ ಆಗಿದೆ. ಎರಡು ಕಾಂಬಿನೇಷನ್ ಕೂಡ ಚೆನ್ನಾಯ್ತಲ್ವಾ? ಲಿವರ್ ಬಿರಿಯಾನಿ. ಆಮೇಲೆ ನೀವು ಅಷ್ಟೇ ದಿನದಲ್ಲಿ ಲಿವರ್ ಗುಂಡ್ಕಾಯಿ ಮಾಡಿ ಅಂತ ಕೇಳ್ತಿದ್ರಲ್ಲ, ಇನ್ನೊಂದು ದಿನ ಲಿವರ್ ಗುಂಡ್ಕಾಯಿ ಫ್ರೈ ರೈಸ್ ಮಾಡ್ಕೊಡ್ತೀನಿ, ಓಕೆನಾ? ಇವತ್ತು ಪೆಪ್ಪರ್ ಫ್ರೈ ಮಾಡಿದ್ದೀನಿ,
ಇನ್ನೊಂದಿನ ರೈಸ್ ಮಾಡ್ಕೊಡ್ತೀನಿ. ಅಲ್ಟೇ ಐತವಪ್ಪ ಸೇಮು. ಹೋಟ್ಲುಗಳು ತಿಂತಾರೆ ಗೊತ್ತಾ, ದೊಡ್ಡ ಹೋಟ್ಲುಗಳಲ್ಲಿ ಸೇಮ್ ಟೇಸ್ಟು. ನನಗೆ ಇದು ಯಾವ ಥರ ಫೀಲ್ ಕೊಡ್ತದೆ ಅಂದರೆ ಆರ್ ಹೋಟ್ಲಲ್ಲಿ ಕೊಡ್ತಾರೆ ನೋಡು ಮೈಸೂರಲ್ಲಿ ಬಿರಿಯಾನಿ, ಇದೇ ಥರ ಕೊಡ್ತಾರೆ ನೋಡು, ಅದೇ ಥರ ಐತೆ. ಸ್ವಲ್ಪ ತುಪ್ಪ ಹಾಕ್ಬೇಕಾಯ್ತು, ತುಪ್ಪ ಖಾಲಿ ಆಗ್ಬಿಟ್ಟಿತ್ತಲ್ಲ ಪುಟ, ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀವು ಸೂಪರ್ ಆಗೈತೆ. ನೆಕ್ಸ್ಟ್ ಸರಿ, ಪಣ್ಣು ಪ್ಲೇಟ್ ಕೊಡಿ, ಪಣ್ಣು ಅನ್ಕೊಳ. ನಾನಿವತ್ತು ವೈಟ್ ಚಿಕನ್ ಬಿರಿಯಾನಿ ಜೊತೆಗೆ ಲಿವರ್ ಪೆಪ್ಪರ್ ಫ್ರೈ ಮಾಡಿದೆ. ಲಿವರ್ ಪೆಪ್ಪರ್ ಫ್ರೈ ರೆಸಿಪಿನ ನಾನು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ಹಾಕಿದ್ರೆ ತುಂಬ ಲೆಂತೆ ಆಗಿಬಿಡುತ್ತೆ ಅಂತ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅದು ನಾಳೆ ಹಾಕ್ತೀನಿ. ಮಾತ್ರ ವೈಟ್ ಚಿಕನ್ ಬಿರಿಯಾನಿ ಜೊತೆ ಲಿವರ್ ಪೆಪ್ಪರ್ ಫ್ರೈ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಸ್ಟ್ ಟ್ರೈ ರೆಸಿಪಿ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಇವತ್ತಿನ ವೀಕೆಂಡ್ ಡಿನ್ನರ್ ನಮ್ಮ ಮನೇಲಿ ಇದಾಗಿತ್ತು. ನೀವು ಕೂಡ ಮಿಸ್ ಮಾಡಬೇಡಿ, ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.